ಸೊ ಹಾಗೆ ನೆಕ್ಸ್ಟ್ ಇದು ನೋಡಿ ಸರ್, ಇದು ಆಟೋಮೆಟಿಕ್ ಸರ್. ಇದು ಓಕೆ, ಇದು ಆಟೋಮೆಟಿಕ್ 16-17 ಇದು ಕೂಡ 74,000 ಚೇಂಜ್ ಓಡಿದೆ. ಆಟೋಮೆಟಿಕ್ ಸೆಲೆರಿಯೋ RXT ಕಿಡ್ಡು ಗಾಡಿ. ಇದು ತುಂಬಾ ಚೆನ್ನಾಗಿದೆ ಸರ್. AC ಇದೆ, ಪವರ್ ಸ್ಟೀರಿಂಗ್ ಇದೆ, ಆಮೇಲೆ ಏರ್ ಬ್ಯಾಗ್ ಇದೆ, ಗಾಡಿ ಒಳ್ಳೆ ಸಿಸ್ಟಮ್ ಇದೆ, ಸೀಟ್ ಕವರ್ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಆಗುತ್ತೆ. ಓಕೆ, ಸೊ ಗಾಡಿ ಕೂಡ ಕ್ರೇಜಿ ಆಗಿದೆ, ನೋಡ್ತಾ ಇರಬಹುದು. ವಾಶ್ ಗಿಶ್ ಮಾಡಿ ಕೊಡ್ತೀವಿ ಕೊಡೋ ಟೈಮ್ ನಲ್ಲಿ, ಮದಿದ ಕಡೆ ನಿಲ್ಸಿದೀವಿ ಅಂತ. ಓಕೆ, ಸೊ ಪ್ರೈಸು ಸರ್ ಇದು ಬಂದ್ಬಿಟ್ಟು ಸರ್ 2,70,000 ಕೊಟ್ಬಿಡಿ ಸರ್. 2,70,000 ಫೈನಾನ್ಸ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಫೈನಾನ್ಸ್ ಕೂಡ ಆಟೋಮೆಟಿಕ್ ಬಾಳ ಹುಡುಕ್ತಾ ಇರ್ತಾರೆ, ಆಟೋಮೆಟಿಕ್ ಬೇಕು ಕಡೆ ಆರಾಮಾಗಿ 16-17 ಮಾಡಲ್ ಗಾಡಿ ಆರಾಮಾಗಿ ತಗೊಂಡೋಗ್ಬಿಡ್ಬೋದು. ಅದು 2,70,000 ಸಿಗ್ತಾ ಇದೆ ಆಟೋಮೆಟಿಕ್ ವೇರಿಯಂಟ್. ಒಂದು 70,000 ಡೌನ್ ಪೇಮೆಂಟ್ ಮಾಡ್ರೆ ಆರಾಮಾಗಿ ಬಿಡ್ಬೋದು. ಸೊ ಹಾಗೆ ಒಂದು ಫಾರ್ಡ್ ಫಿಗೋ ಸರ್ 2010 ಮಾಡಲು ಪೆಟ್ರೋಲ್ ಗಾಡಿ ಸರ್. ಇದು ಟೈಟಾನಿಯಂ, AC, ಪವರ್ ಸ್ಟೀರಿಂಗ್, ಪವರ್ ಇದೆ, 2 ಏರ್ ಬ್ಯಾಗ್ ಇದೆ ಇದರಲ್ಲಿ. ನೋಡಿ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ನೋಡಿ 2 ಏರ್ ಬ್ಯಾಗ್ ಇದೆ, ಆಮೇಲೆ ಒಳ್ಳೆ ಇಂಟೀರಿಯರ್, ಸೀಟ್ ಕವರು, ಪೆಟ್ರೋಲ್ ಗಾಡಿ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ನೀಟ್ ಆಗಿದೆ. ಓಕೆ, ಪ್ರೈಸ್ ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 165 ಕೊಟ್ಬಿಡಿ ಸರ್. ಹೋಗಿ ಸರ್ 165 ಫೈನಲ್ ಮಾಡ್ಬಿಡಿ ಸರ್. ಓಕೆ, 165 ನಿಮಗೆ ಒಂದು ಫಾರ್ಡ್ ಫಿಗೋ 2010 ಮಾಡಲ್ ಗಾಡಿ ಸಿಗ್ತಾ ಇದೆ, ಅದು ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ಇನ್ನೊಂದು ಹೋಂಡಾ ಜಾಜ್ ಇದೆ, ಏನ್ ಸರ್ ಡೀಟೇಲ್ಸ್? 2010 ಮಾಡಲು ಇದು ಕೂಡ AC, ಪವರ್ ಸ್ಟೀರಿಂಗ್, ಪವರ್ ಇದೆ, 2 ಏರ್ ಬ್ಯಾಗ್ ಬರುತ್ತೆ, ಗಾಡಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಸೊ ನೋಡ್ತಾ ಪವರ್ ಸ್ಟೀರಿಂಗ್, ಪವರ್ ಸಿಸ್ಟಮ್, ಸೀಟ್ ಕವರ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಗೆ ಕ್ಲೀನ್ ಆಗಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡಿ ಸರ್. 1,95,000 2010 ಮಾಡಲ್ ಗಾಡಿ. 10 ಮಾಡಲು, ಪೆಟ್ರೋಲ್, ಏರ್ ಬ್ಯಾಗು, AC, ಪವರ್ ಸ್ಟೀರಿಂಗ್, ಪವರ್ ಎಲ್ಲ ಬರುತ್ತೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು 2011 ಮಾಡಲು i20 ಸರ್. ಇದು ಓಕೆ ಸ್ಪೋರ್ಟ್ಸ್, ಓಕೆ, AC, ಪವರ್ ಸ್ಟೀರಿಂಗ್, ಪವರ್, ಮ್ಯಾಗ್ವೀಲ್, ಏರ್ ಬ್ಯಾಗ್ ಇದೆ, ಗಾಡಿ ವಾಶ್ ಕಿಶ್ ಮಾಡಿ ಕೊಡ್ತೀವಿ, ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡಿ ಸರ್. ಓಕೆ, 2,55,000. ಆಮೇಲೆ ಇನ್ನೊಂದು ನೋಡಿ ಸರ್, ಪುಟಾಣಿ ವ್ಯಾನ್ ಫುಲ್ ಡಿಮ್ಯಾಂಡ್ ಇದೆ, ಸಕ್ಕ ಡಿಮ್ಯಾಂಡ್, ಕೇಕ್ ತರ ಆಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು 12 ಮಾಡಲು, ಬದ ಇನ್ಶೂರೆನ್ಸ್ ಹೌದಾ ಕಟ್ಕೊಳ್ಳಿ, ಬದ 165 ಕೊಟ್ಬಿಡಿ ಸರ್. ಹೋಗಿ ಸರ್ 165 2010 ಮಾಡಲ್ ಗಾಡಿ. ಒಮ್ಮೆ 12 ಸರ್, ಸಾರಿ 12 ಮಾಡಲ್ ಗಾಡಿ, 65 ಫೈನಲ್ ಮಾಡ್ಬಿಡಿ ಸರ್. ಓಕೆ ಸರ್. ಸೊ ಹಾಗೆ ಒಂದು i10 ಇದೆ ಸರ್, 2008 ಮಾಡಲು. ಓಕೆ, ಇದು ಪೆಟ್ರೋಲ್ ಗಾಡಿ, AC, ಪವರ್ ಸ್ಟೀರಿಂಗ್, ಪವರ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,85,000 ಕೊಟ್ಬಿಡಿ, FC ಅವರೇ ಮಾಡ್ಕೊಳ್ಳಿ. ಓಕೆ, 1,85,000 ವಿತ್ ಅವರೇ FC ಮಾಡ್ಕೊಳ್ಳಿ. ಓಕೆ, ಸೊ ಈ ಇನ್ನೊಂದು ಸ್ಪಾರ್ಕ್ ಇದೆ, ಲೋ ಬಜೆಟ್ ಗಾಡಿ, ಒಂದು ಪುಟಾಣಿ ಗಾಡಿ, ಬಡೂದು ಬಾದಾಮಿ ತರ. ಇದು 2009 ಮಾಡಲು, AC, ಪವರ್ ಸ್ಟೀರಿಂಗ್, ಪವರ್, ಮ್ಯಾಗ್ವೀಲ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, FC ಲ್ಯಾಪ್ಸ್ ಆಗಿದೆ. ಆಸ್ ಇಟ್ ಈಸ್ ಅವರೇ FC ಮಾಡ್ಕೊಳ್ಳಿ, 95,000 ಕೊಟ್ಬಿಡಿ ಸರ್. ಓಕೆ, 95,000 ಆಸ್ ಇಟ್ ಈಸ್ ಕಂಡೀಷನ್ ಸಿಕ್ಬಿಡುತ್ತೆ ನಿಮಗೆ. ಒಂದು ಚವಲ್ಲೆ ಸ್ಪಾರ್ಕ್ ಆಫ್ಟರ್ ಮಾರ್ಕೆಟ್ ಇದೆ ನೋಡಿ ಸರ್. ನೋಡಿ ಸರ್, ಬನ್ನಿ ಸರ್, ಇಂಟೀರಿಯರ್ ಹೆಂಗಿದೆ ನೋಡಿ ಸರ್. ಓಕೆ, ಸೊ ಚೆನ್ನಾಗಿದೆ ಗಾಡಿ, AC ಇದೆ, ಪವರ್ ಸ್ಟೀರಿಂಗ್ ಇದೆ, ನೋಡಿ ಒಳ್ಳೆ ಇಂಟೀರಿಯರ್ ಇದೆ, ಸಿಸ್ಟಮ್ ಇದೆ, ಮ್ಯಾಗ್ವೀಲ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 2 ವೀಲರ್ ಸಿಗಲ್ವಲ್ಲ ಸರ್. ಓಕೆ, ಒಂದು 2 ವೀಲರ್ ಬೆಲೆಯಲ್ಲಿ ಹೌದೌದು ಒಂದು ಕಾರ್ ಸಿಕ್ಬಿಡುತ್ತೆ. ಹೌದೌದು ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಡ್ ಡಸ್ಟರ್ ಇದೆ ಸರ್, 2012 ಮಾಡಲು ಗಾಡಿ, RXL, ಇದು 85 PS ಗಾಡಿ. ಚೆನ್ನಾಗಿ, ಇದು ಸ್ವಲ್ಪ ಇಂಜನ್ ಕೆಲಸ ಇದೆ, ಸ್ವಲ್ಪ ವಾಶ್ ಗಿಶ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,60,000 ಕೊಟ್ಬಿಡಿ ಸರ್. ಹೋಗಿ ಸರ್ 2,60,000 ಸರ್. ಇದು ಈ ರೈಟು 2 ವೀಲರ್ ಬುಲೆಟ್ ಸಿಗಲ್ಲ ಸರ್ ಇದಕ್ಕೆ. ಡೀಸೆಲ್ ಗಾಡಿ, ಮ್ಯಾಗ್ವೀಲ್ ಇದೆ ನೋಡಿ. ಸೊ ಇಂಟೀರಿಯರ್ ಕೂಡ ಕ್ರೇಜಿ ಆಗಿದೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಏರ್ ಬ್ಯಾಗ್ ಇದೆ, ಸ್ವಲ್ಪ ಸಣ್ಣ ಒಂದು ಇಂಜನ್ ಕೆಲಸ ಮಾಡಬೇಕು. 2,65,000 ಕೊಟ್ಬಿಡಿ ಸರ್. ಓಕೆ, 2,65,000 ಒಂದು ರೆನಾಲ್ಡ್ ಡಸ್ಟರ್ ಮಾಡ್ಬಿಡಿ ಸರ್, ಮಾಡಿ ಸರ್. ಓಕೆ, ಸೊ ಹಾಗೆ ಒಂದು ಸಿಲೇರಿಯಾ ಇದೆ ಸರ್, 2015 ಮಾಡಲು. ಇದು ಬಂದ್ಬಿಟ್ಟು VXI ಗಾಡಿ, ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ 2,60,000 ಮಾಡ್ಬಿಡಿ ಸರ್. ಏನ್ ಸರ್ ಇಷ್ಟೊಂದು ಕಮ್ಮಿ ಕೊಡ್ತಾ ಇದ್ದೀರಾ ಎಲ್ಲ ಗಾಡಿಗಳು? ಆಫರ್ ಸರ್. ಹೋಗಿ ಸರ್, ಓಕೆ ಮಾಡಿ ಸರ್, ಹೋಗಿ ಸರ್, ಫಿನಿಶ್ ಮಾಡ್ಬಿಡಿ. 2,60,000 ಫೈನಲ್ ಮಾಡ್ಕೊಡ್ತಾರೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್, ಡೀಸೆಲ್ ಗಾಡಿ, 2011 ಮಾಡಲು, ಡೀಸೆಲ್ VDI. ಓಕೆ, ಗಾಡಿ ವಾಶ್ ಮಾಡಬೇಕು, ಡೀಸೆಲ್ ಗಾಡಿ, ಫುಲ್ ಡಿಮ್ಯಾಂಡ್ ಇದೆ ಸರ್. ಹೌದು ಸರ್, ಸ್ಟಾಪ್ ಆಗಿ ಗಾಡಿ ತುಂಬಾ ಚೆನ್ನಾಗಿದೆ, AC, ಪವರ್ ಸ್ಟೀರಿಂಗ್, ಪವರ್, ಒಳ್ಳೆ ಟೈರು, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,70,000 ಕೊಟ್ಬಿಡಿ ಸರ್. ಫೈನಲ್ 3,70,000 ಒಂದು ಡೀಸೆಲ್ ಸರ್, ಫೈನಾನ್ಸ್ ಆಗುತ್ತೆ. ಫುಲ್ ಡಿಮ್ಯಾಂಡ್ ಗಾಡಿ ಸರ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬನ್ನಿ, ನಿಮಗೆ ಬೇಗ ಆಗುತ್ತೆ ಅಷ್ಟು ಬಂದು ಸಿಗುತ್ತೆ. ಸರ್ 2017 ಮಾಡಲ್ ಸರ್. ಇದು ಕ್ಲೇಂಬರ್, AC, ಪವರ್ ಸ್ಟೀರಿಂಗ್, ಪವರ್ ಇದೆ, ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,90,000 ಮಾಡ್ಬಿಡಿ ಸರ್. ಓಕೆ, 17 ಮಾಡಲು 2,90,000. ಹೌದು ಹೌದು. ಓಕೆ, ಸೂಪರ್. ಹಂಗಾರೆ ನೋಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗ್ಬಿಡ್ಬೋದು ಗಾಡಿ. ಸೊ ಹಾಗೆ ಇನ್ನೊಂದು ಹುಂಡೈ ವರ್ನಾ ಇದೆ ಸರ್, ಡೀಸೆಲ್ ಗಾಡಿ ಸರ್, 2013 ಮಾಡಲು, ಡೀಸೆಲ್ ಗಾಡಿ.
ಇದು ಒನ್ ಟೈಮ್ ಆಯಿಲ್ ಸರ್ವಿಸ್ ಮಾಡ್ಕೋಬೇಕು. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 7,35,000 ಒಂದೇ ಬೆಲೆ, ಫೈನಲ್ ಬೆಲೆ. ಎಷ್ಟಕ್ಕೆ? 2,35 ಕೊಟ್ಬಿಡ್ತೀನಿ. ಯಾವ ಮಾಡಲ್ ಗಾಡಿ ಅದು? 13 ಮಾಡಲ್ ಡೀಸೆಲ್ ವರ್ನಾ ಫ್ಯೂಡಿಕ್. ಓಕೆ ಸರ್, ನೋಡಿ 2,35,000 ಒಂದು ವರ್ನಾ ಫ್ಯೂಡಿಕ್ ಕೊಟ್ಬಿಡಿ ಸರ್. ಓಕೆ ಸರ್, 13 ಮಾಡಲ್ ಗಾಡಿ ಸಿಗ್ತಾ ಇದೆ. ಹಾಗೆ ಒಂದು i20. ಓಕೆ, i20 ಇಲ್ವಾ? i20 ಹಾಕಿ ನೋಡೋಣ ಸರ್. ಓಕೆ, ಏನ್ ಸರ್ ಡೀಟೇಲ್ಸ್ ಇರೋದು? ಸರ್ 2014 ಮಾಡಲು, ಸೆಕೆಂಡ್ ಓನರ್, 3.5 ಲಕ್ಷ ಕೊಟ್ಬಿಡಿ ಸರ್ ಫೈನಲ್. ಓಕೆ, ನೋಡಿ 3.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಗಾಡಿ ಅದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ಸರ್ 2009 ಮಾಡಲು, ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲು. ಓಕೆ, AC ಪೋಸ್ಟರಿಂಗ್ ಪೌಂಡ್ ಇದೆ, ಮ್ಯಾಗ್ ವೀಲ್ ಇದೆ, ಒರಿಜಿನಲ್ ಗಾಡಿ. ಗಾಡಿ ಆಚೆ ನಿಲ್ಸಿದಂತ ಸ್ವಲ್ಪ ಗಲೀಜಾಗಿದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಒಳ್ಳೆ ಇಂಟೀರಿಯರ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,05,000 ಕೊಟ್ಬಿಡಿ ಸರ್ ಫೈನಲ್. 3,05,000ಕ್ಕೆ 2009 ಮಾಡಲ್ ಗಾಡಿ, ಒಂದು ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲ್ ಸರ್ ಇದು. ಓಕೆ, ಬಿ ವೇರಿಯಂಟ್. ಸೊ ಎಷ್ಟು ಬೇಗ ಆಗುತ್ತೆ ಬೇಗ ಬನ್ನಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಹುಂಡೈ ವರ್ನಾ ಸರ್ 2012 ಮಾಡಲು, ಇದು ಟಾಪ್ ಅಂಡ್ ಮಾಡಲು ಎಕ್ಸೆಸ್. ಓಕೆ, AC ಪೋಸ್ಟರಿಂಗ್ ಪೌಂಡ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ABS ಎಲ್ಲ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,15,000 ಕೊಟ್ಬಿಡಿ ಸರ್ ಫೈನಲ್. ಓಕೆ, ನೋಡಿ 12 ಮಾಡಲ್ ಗಾಡಿ ಬೇರೆ 4,15,000 ಸರ್. ಇದು ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಅಲ್ಲ ಸರ್ ಇದು? ಡೀಸೆಲ್ ಸರ್. ಓಕೆ, ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲ್ ಸರ್. ಓಕೆ, ನೆಕ್ಸ್ಟ್ ಇದು ಬೇಡವಾ? ಕಡಿಮೆ ನಡೀಬೇಕಾ? 13 ಮಾಡಲು 2,35 ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಅದೇ ಇವನ್ ತಮ್ಮನೆ ಅಲ್ಲೇ ಇದೆ. ಬಜೆಟ್ ಜಾಸ್ತಿ ಆಗಿದೆಯಾ? ಕಡಿಮೆನಲ್ಲಿ 7,35,000ಕ್ಕೆ 13 ಮಾಡಲು ಇನ್ನೊಂದು ವೈಟ್ ಕಲರ್ ಕೊಡ್ತೀನಿ, ತಗೊಂಡೋಗಿ ಸರ್. ಯಾವ್ದು ಬೇಕು ಆರಾಮಾಗಿ ಸರ್. ನಮ್ಮ ಹತ್ರ ಬಂದ್ರೆ ಕಡಿಮೆನಲ್ಲೂ ಸಿಗುತ್ತೆ, ಜಾಸ್ತಿನಲ್ಲಿ ಎಲ್ಲಾದ್ರೂ ಗಾಡಿ ಓಡಿಸಬಹುದು ಆರಾಮಾಗಿ. ಓಕೆ, ಸೊ ಹಾಗೆ ಒಂದು ಆಲ್ಟೋ 800 ಸರ್. 2013 ಮಾಡಲು, ಸೆಕೆಂಡ್ ಓನರ್ ಸರ್. ಇದು AC ಪೋಸ್ಟರಿಂಗ್ ಪೌಂಡ್ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,90,000 ಕೊಡ್ಬಿಡಿ ಸರ್ ಫೈನಲ್. ಓಕೆ, 1,90,000 ಗಾಡಿ ಸಿಗುತ್ತೆ. ಓಕೆ, ಸೊ ಇನ್ನೊಂದು ನೋಡಿ ಸರ್ 2017 ಮಾಡಲು, ಆ ಸ್ಪೇರ್ ಸಿಂಗಲ್ ಓನರ್, AC ಪೋಸ್ಟರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಚೂರು ಡೆಂಟು ಕ್ರಾಚಸ್ ಏನಿಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,15,000 ಕೊಟ್ಬಿಡಿ ಸರ್ ಫೈನಲ್. 4,15,000ಕ್ಕೆ 17 ಮಾಡಲು ಗಾಡಿ, ಒಂದು ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಇನ್ನೊಂದು ರೆನಾಲ್ಟ್ ಕ್ವಿಡ್ ಸರ್. ಇದು ಬಂದ್ಬಿಟ್ಟು ಸರ್ 2019 ಮಾಡಲು, ಇದು ಕ್ಲೆಂಬರ್. ಓಕೆ, AC ಪೋಸ್ಟರಿಂಗ್ ಪೌಂಡ್, ಏರ್ ಬ್ಯಾಗು, ಒಳ್ಳೆ ಇಂಟೀರಿಯರ್, ಗಾಡಿ ತುಂಬಾ ಚೆನ್ನಾಗಿದೆ, ಕಡಿಮೆ ಓಡಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,55,000 ಕೊಟ್ಬಿಡಿ ಸರ್ ಫೈನಲ್. ಓಕೆ, 2019 ಮಾಡಲು 19 ಮಾಡಲ್, ಸಿಂಗಲ್ ಓನರ್, ಕ್ಲೆಂಬರ್, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 3,55,000 ಫೈನಲ್ ಮಾಡ್ಬಿಡಿ ಸರ್. ಓಕೆ, 3,55,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಸಿಯಾಜ್ 14-15 ಸಿಂಗಲ್ ಓನರ್, VDI. ಇದು ಕೂಡ ನೀಟ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೇಂಟೆನೆನ್ಸ್ ಗಾಡಿ, ಮಾರುತಿ ಗಾಡಿ, ಸರ್ವಿಸ್ ಎಲ್ಲ ನಿಮಗೆ ರೀಸನಬಲ್ ಆಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,25,000 ಕೊಟ್ಬಿಡಿ ಸರ್. ಓಕೆ, 5,25,000ಕ್ಕೆ ಒಂದು ಸಿಯಾಜ್. ಹೌದೌದು ಸರ್. ಸೊ ಹಾಗೆ ಒಂದು ಚವೆಲೆ ಬೀಟ್ ಕೂಡ ಇದೆ, ಬ್ಲಾಕ್ ಕಲರ್. ಏನ್ ಸರ್ ಬ್ಲಾಕ್ ಬ್ಯೂಟಿ ಪ್ರೈಸ್? 2011 ಮಾಡಲು, ಡೀಸೆಲ್ ಗಾಡಿ. ಇದು ಕೂಡ AC ಪೋಸ್ಟರಿಂಗ್ ಪೌಂಡ್, ಒಳ್ಳೆ ಸಿಸ್ಟಮ್, ಸೀಟ್ ಕವರು, 22 ಮ್ಯಾನೇಜ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,75,000 ಕೊಟ್ಬಿಡಿ ಸರ್. 1,75ಕ್ಕೆ ಫೈನಲ್ ಆಗುತ್ತೆ. ಬೀಟು ಡೀಸೆಲ್ ಗಾಡಿ. ಹೌದೌದು. ಒಂದು ಎಸೆಂಟ್ ಇದೆ ಸರ್. 2010 ಮಾಡಲು, ಇದು ಕೂಡ ಸಿಂಗಲ್ ಓನರ್. ನೋಡಿ, ಒಳ್ಳೆ ಹೊಸ ಟೈರು, AC ಇದೆ, ಪೋಸ್ಟರಿಂಗ್ ಇದೆ, ಪೌಂಡ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟಿದ್ದು ಫೈನಲ್ ಟು ಫೈನಲ್ 1,45,000 ಕೊಟ್ಬಿಡಿ ಸರ್. 1,45,000ಕ್ಕೆ ಕೊಟ್ರೆ ನೀವು ಆರಾಮಾಗಿ ಒಂದು ಹಂಡೈ ಅಸೆಂಟ್, ಅದು ಪೆಟ್ರೋಲ್ ವೇರಿಯಂಟ್, ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಸಾಯಿ ಒಂದು i20 ಇದೆಯಲ್ಲ ಸರ್? ಸರ್ 2011 ಮಾಡಲು, ಡೀಸೆಲ್. ಇದು ಸ್ವಲ್ಪ ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದು ಫೈನಲ್ ಟು ಫೈನಲ್ 1,70,000 ಕೊಟ್ಬಿಡಿ ಸರ್. 11 ಡೀಸೆಲ್ ಸರ್. ಇದು i20 11 ಡೀಸೆಲ್ 1,70,000 ಫೈನಲ್ ಮಾಡ್ಬಿಡಿ ಸರ್. ಓಕೆ, ಸೊ ಹಾಗೆ ಇನ್ನೊಂದು 2007 ಮಾಡಲ್ ಸರ್. ಇದು VXI ಶಿಫ್ಟ್, AC ಪೋಸ್ಟರಿಂಗ್ ಪೌಂಡ್ ಇದೆ, ಅದು ಮೇಲೆ ಸ್ಟಿಕರ್ ತಕ್ಕೊಡ್ತೀನಿ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,70,000 ಕೊಟ್ಬಿಡಿ ಸರ್. 1,75ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟ್. ಹೌದೌದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಕೊರೋಲಾ ಇದೆ ನೋಡಿ ಸರ್. ಸರ್ 2003 ಮಾಡಲು, AC ಇದೆ, ಪೋಸ್ಟರಿಂಗ್ ಇದೆ, ಪೌಂಡ್ ಇದೆ, ಏರ್ ಬ್ಯಾಗು, ಮ್ಯಾಗ್ ವೀಲ್, ABS, ರಿವರ್ಸ್ ಕ್ಯಾಮ್ರಾ. ನೋಡಿ, ಒಳ್ಳೆ ಬೆನ್ಸ್ ತರ ಇದೆ ಸರ್. 2 ವೀಲರ್ ಬಜೆಟ್. ಇದು ಬಂದ್ಬಿಟ್ಟು ಫೈನಲ್ 1,50,000 ಕೊಟ್ಬಿಡಿ ಸರ್. 2 ವೀಲರ್ ಬಜೆಟ್ ಅಲ್ಲಿ ಕೊರೋಲಾ ಟಾಪ್ ಅಂಡ್ ಮಾಡಲು, ಎಲ್ಲ ಫುಲ್ ಲೋಡೆಡ್ ಗಾಡಿ ಇದೆ. ಓಕೆ, ಸೊ ಹಾಗೆ ಇನ್ನೊಂದು ಸ್ವಿಫ್ಟ್ ಸರ್. 2010 ಮಾಡಲು, VDI
ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,65,000 ಕೊಟ್ಬಿಡಿ ಸರ್. ಓಕೆ 2,65,000 ಸ್ವಿಫ್ಟ್, ಅದು ನಿಮಗೆ ಡೀಸೆಲ್ ಗಾಡಿ. ಹೌದೌದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಇಯಾನ್ ಇದೆ ಸರ್, 2012 ಮಾಡಲು ಸಿಂಗಲ್ ಓನರ್ ಇದು. ಗಾಡಿ AC ಪವರ್ ಸ್ಟೇರಿಂಗ್ ಪೌಂಡು ಸ್ಪೋರ್ಟ್ಸ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇದು ಬಂದು ಫೈನಲ್ ಟು ಫೈನಲ್ 2,15,000 ಕೊಟ್ಬಿಡಿ ಸರ್. ಓಕೆ 2,15,000 ನಿಮ್ಗೆ ಒಂದು ಇಯಾನ್ ಸಿಗುತ್ತೆ ಸಿಂಗಲ್ ಓನರ್. 820 ಇನ್ನೊಂದು ಬ್ಲಾಕ್ ಕಲರ್ 2009 ಮಾಡಲು ಇದು ಬಂದ್ಬಿಟ್ಟು ಪೆಟ್ರೋಲ್ ಮ್ಯಾಗ್ನ AC ಪವರ್ ಸ್ಟೇರಿಂಗ್ ಪೌಂಡ್ ಗಾಡಿ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,35,000 ಕೊಟ್ಬಿಡಿ ಸರ್. ಓಕೆ ಸರ್. ಫಾರ್ಡ್ ಫಿಯೆಸ್ಟಾ ಸರ್ 2011 ಮಾಡಲು ಡೀಸೆಲ್ಲು ಫೋರ್ಡ್ ಫಿಯೆಸ್ಟಾ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್, ಸೀಟ್ ಕವರ್ ಸಿಸ್ಟಮ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡೋಣ ಸರ್. 195ಕ್ಕೆ. ಹೌದೌದು. ಓಕೆ ಒಂದು ಕಾರ್ಗೋ ಇದೆ ಗಾಡಿ. ಇನ್ನೊಂದು ಬೇಡವಾ, ಕಾರ್ಗೋ ಇದೆ 2016 ಮಾಡಲು ಸಿಂಗಲ್ ಓನರ್, ಬರೀ 1,40,000 ಕೊಟ್ಬಿಡಿ ಸರ್. ಓಕೆ 16 ಮಾಡಲು ಗಾಡಿ 140ಕ್ಕೆ. ಯಾನ್ ಫುಲ್ ಡಿಮ್ಯಾಂಡ್ ಇದೆಯಲ್ಲ ಸರ್, ಎಲ್ಲಿ ಸಿಗ್ತಾ ಇದೆ ಸರ್. ಸರ್ ಇನ್ನೊಂದು ನೋಡಿ ಶಿಫ್ಟ್ 2006 ಮಾಡಲು VXI AC ಪವರ್ ಸ್ಟೇರಿಂಗ್ ಪವರ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 1,90,000 ಕೊಟ್ಬಿಡಿ ಸರ್ ಫೈನಲ್. ಓಕೆ 170ಕ್ಕೆ ಒಂದು ಸ್ವಿಫ್ಟ್ ಸರ್. 2010 ಮಾಡಲು ಈಕೋ ಗಾಡಿ ಚೆನ್ನಾಗಿದೆ, 7 ಸೀಟು, ಬರೀ 2,25,000 ಕೊಟ್ಬಿಡಿ ಸರ್. ಓಕೆ 2,20,000ಗೆ ಒಂದು 2010 ಮಾಡಲ್ ಗಾಡಿ ಒಂದು ಈಕೋ. 2013 ಮಾಡಲು ಈಕೋ ಸ್ಪೋರ್ಟ್ ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,35,000 ಕೊಟ್ಬಿಡಿ ಸರ್. ಓಕೆ 3,35,000ಗೆ ಒಂದು ಈಕೋ ಸ್ಪೋರ್ಟ್. ಹೌದೌದು. ಇನ್ನೊಂದು ನೋಡಿ ಸರ್ ಪುಟಾನಿ ಸೆಂಟ್ರೋ, ಪುಟಾನಿ ಬಡೂರ ಬಾದಾಮಿ ಸಣ್ಣ ಬಜೆಟ್, ಬರೀ 75,000. ಬರೇ 75,000. AC ಪವರ್ ಸ್ಟೇರಿಂಗ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಒರಿಜಿನಲ್ ಗಾಡಿ. ಜಸ್ಟ್ 75,000 ಕೊಟ್ಬಿಡಿ ಸರ್. ಓಕೆ ಸೊ ಹಾಗೆ ನೋಡಿ ಸರ್ 2013 ಮಾಡಲು ಡೀಸೆಲ್ ಫೋರ್ಡ್ ಫಿಗೋ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಇದೆ, ಬರೀ 1,95,000 ಕೊಟ್ಬಿಡಿ ಸರ್. ಓಕೆ 1,95,000 ಮಾಡಿ ಸರ್. ಇನ್ನೊಂದು ನೋಡಿ ಸರ್ 19 ಮಾಡಲು ಸಿಂಗಲ್ ಓನರ್ 7 ಸೀಟರ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಮಾಡ್ಕೊಡ್ತೀವಿ. 4,25,000 ಕೊಟ್ಬಿಡಿ ಸರ್. ಓಕೆ ಅದು 4,25,000 ಸಿಗುತ್ತೆ. ಮಾಡಿ ಸರ್. ನೆಕ್ಸ್ಟ್ ಯಾವ್ದು ಸಿಗುತ್ತೆ ಸರ್? ಸರ್ ಇನ್ನ ನೋಡಿ ಹಿಂದೆ ತುಂಬಾ ಗಾಡಿ ಇದೆ ಸರ್, ಫೋಟೋ ತಗೊಳ್ಳಿ ಸರ್. ಓಕೆ ನೋಡೋಣ ಬನ್ನಿ ಸರ್. ಫೋಟೋ ಏನಕ್ಕೆ ಎಲ್ಲ ಫುಲ್ ಗಾಡಿ ಡೀಟೇಲ್ಸ್ ಫುಲ್ ತಿಳಿಸ್ಕೊಟ್ಬಿಡ್ಬೇಕು. ಆಯ್ತಾಯ್ತು. ಕಸ್ಟಮರ್ ಬೇಜಾರೇ ಮಾಡ್ಕೊಂಡಂಗಿಲ್ಲ, ಎಲ್ಲ ನೋಡ್ಲಿ ಸರ್, ಎಲ್ಲ ಗಾಡಿ ನೋಡ್ಲಿ, ಚೆಕ್ ಮಾಡ್ಲಿ, ಆರಾಮಾಗಿ ಮಾತಾಡ್ಲಿ, ನೋ ಪ್ರಾಬ್ಲಮ್. ಓಕೆ ಸರ್ ಇದು ನೋಡಿ ಸರ್ 2011 ಮಾಡಲು ಪೆಟ್ರೋಲ್, ಬರೀ 1,55,000 ಕೊಟ್ಬಿಡಿ ಸರ್. ಓಕೆ ನೋಡಿ ಸರ್ ಇದು 2011 ಮಾಡಲು ಪೆಟ್ರೋಲ್ ಬರೀ 1,30,000 ಕೊಟ್ಬಿಡಿ ಸರ್. ಆಮೇಲೆ ನೋಡಿ ಸರ್ 2013 ಮಾಡಲು ಐಟನ್ ಬರೀ 2,75,000 ಕೊಟ್ಬಿಡಿ ಸರ್. 2008 ಮಾಡಲು ಬರೀ 1,35,000 ಕೊಟ್ಬಿಡಿ ಸರ್. ಓಕೆ ಸರ್ ಮಾಡಿ ಸರ್. ಕ್ಯಾ ಭಯ ಚಾಯ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ಗಳು ಬೇಜಾನಿದೆ 3 ಸೊ ಈ ರೆನಾಲ್ಟ್ ಕ್ವಿಡ್ಗಳಲ್ಲಿ ತುಂಬಾ ಜನ ಬೇಡಿಕೆ ಇತ್ತು, ಹಂಗಾಗಿ ಬಂದಿದಾವೆ ನೋಡಿ. 3 ಗಾಡಿ ಇದಾವೆ, ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ. ಯಾವ್ದು ಬೇಕಾದ್ರೆ ಕಸ್ಟಮರ್ ಯಾವ್ದು ಚಾಯ್ಸ್ ಮಾಡ್ತಾರೋ ಅದನ್ನ ಕೊಡೋಣ. ಓಕೆ ಸೊ ಕ್ಲೈಂಬರ್ ಸಿಗುತ್ತೆ. 16 ಮಾಡಲು ಸೆಕೆಂಡ್ ಓನರ್ ಗಾಡಿ, ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ, ಓಡಿರೋದು 63,000, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ಯಾವ್ದು ರೀಪ್ಲೇಸ್ಮೆಂಟ್ ಅಂತೂ ಇಲ್ಲ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸೊ 2016 ಸೆಕೆಂಡ್ ಓನರ್ ಗಾಡಿ 63,000 ಓಡಿದೆ ಸರ್. ಇದು ಫೈನಲ್ ಟು ಫೈನಲ್ ಬಂದು 1,65,000 ರೂಪಾಯಿಗೆ, 2,65,000 ರೂಪಾಯಿಗೆ ಆಗುತ್ತೆ. 2,65,000 ರೂಪಾಯಿಗೆ 16 ಮಾಡಲ್ ಗಾಡಿ. ಇಂಡಿಯನ್ ಮೀಟರ್ 63,000 ಓಡಿದೆ. ಓಕೆ ನೋಡಿ 16 ಮಾಡಲ್ ಗಾಡಿ 2,65,000 ನಿಮಗೆ ಸಿಗ್ತಾ ಇದೆ ಒಂದು ರೆನಾಲ್ಟ್ ಕ್ವಿಡ್. ಸೊ ಅಕಸ್ಮಾತ್ ವೈಟ್ ಕಲರ್ ಇಷ್ಟ ಆಗಿದೆ ಅಂದ್ರೆ ಬ್ಲೂ ಕಲರ್ ಕ್ಲೈಂಬರ್ ವರ್ಷನ್ ಅಲ್ಲಿ ಇದೆ. ಸೊ ಏನ್ ಸರ್ ಇದ್ರ ಡೀಟೇಲ್ಸ್? ಸರ್ ಇದು ಕ್ಲೈಂಬರ್ ಬಂದು 18 ಮಾಡಲು ಸಿಂಗಲ್ ಓನರ್, ಓಡಿರೋದು 28,000 ಓಡಿದೆ. ಓಕೆ ಇದು ಕೂಡ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ರೀಪ್ಲೇಸ್ಮೆಂಟ್ ಯಾವ್ದು ಬರಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, 28,000 ಓಡಿರೋ ಅಂತದ್ದು, ಆಟೋಮೆಟಿಕ್ ಗಾಡಿ, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದು. ಓಕೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ತುಂಬಾ ಚೆನ್ನಾಗಿದೆ ಸರ್ ಗಾಡಿ, ಓಡಿರೋದು 28,000 ಅಂತಂದ್ರೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಓಕೆ 18 ಅಲ್ಲ ಸರ್ ಇದು? ಸಿಂಗಲ್ ಓನರ್ ಗಾಡಿ 18 ಮಾಡಲು. ಪ್ರೈಸ್ ಸರ್ ಇದು ಬಂದು 4,10,000 ಕೋಟಿಂಗ್ ಇದೆ. ಎಷ್ಟು ಮಾಡೋಣ ಹೇಳ್ಬಿಡಿ, ನೀವೇ ಬಜಾರಲ್ಲಿ ನೋಡಿರ್ತೀವಿ, ಎಷ್ಟು ಮಾಡೋಣ ಹೇಳಿ ಸರ್? ಬಜಾರಲ್ಲಿ 4,75 ಹೇಳ್ತಾರೆ ಸರ್, ಫೈನಲ್ ಅಂದ್ರೆ 4,500 ಕೊಡ್ತಾರೆ. 3,95,000 ಕೊಡೋಣ ಸರ್. ಓಕೆ 3,95,000 ಫೈನಲ್ ಆಗುತ್ತೆ. 3,95,000 ರೂಪಾಯಿ ಕೊಡೋಣ. ಓಕೆ 3,90,000 ಅದರಲ್ಲೂ ಕೂಡ ಲೋನ್ ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ನಾನೇ ಮಾಡಿಸ್ಕೊಡ್ತೀನಿ. ಓಕೆ ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸೊ ಅಕಸ್ಮಾತ್ ಇನ್ನೊಂದು ವೈಟ್ ಕಲರ್ ಬೇಕು ಅಂದ್ರೆ ಇನ್ನೊಂದು ವೈಟ್ ಕಲರ್ ಇದೆ, ಏನು ಸರ್ ಡೀಟೇಲ್ಸ್ ಇರೋದು? ಸರ್ ಇದು ಬಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಓಡಿರೋದು 43,000, ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ರೀಪ್ಲೇಸ್ಮೆಂಟ್ ಕೂಡ ಇಲ್ಲ. ಓಕೆ ಇದು ಕೂಡ ಲೋನ್ ಆಗಂತ ಗಾಡಿ ಸರ್. ಇದು ಬಂದು 2,75,000 ರೂಪಾಯಿಗೆ ಆಗುತ್ತೆ.
14 ಬಂದು 295, 2,65,000 ರೂಪಾಯಿ ಕೊಡೋಣ ಸರ್. ಓಕೆ 2,65,000ಕ್ಕೆ 2017 ಮಾಡಲ್ ಗಾಡಿ. 16 ಮಾಡಲು ಸಿಂಗಲ್ ಓನರ್ ಗಾಡಿ, 43,000 ಓಡಿರೋಂಥ ಗಾಡಿ. ಓಕೆ ನೋಡಿ 16 ಸಿಂಗಲ್ ಓನರ್ ಗಾಡಿ. ಸೊ 2,65,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಸೊ ಡೌನ್ ಪೇಮೆಂಟ್ ಎಲ್ಲ ನಿಮ್ಮಂದ್ರೆ 275,000 275. ಓಕೆ 275ಗೆ ಫೈನಲ್ ಆಗುತ್ತೆ ಗಾಡಿ. ಸೊ ಆರಾಮಾಗಿ ಒಂದು 50-60,000 ತಗೊಂಡ್ರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತಾರೆ. ಸೊ ಈಗ ನಮ್ಮ ಮುಂದೆ ಒಂದು ಓಮಿನಿ ಇದೆ ವೈಟ್ ಕಲರ್. ಏನ್ ಸರ್ ಡೀಟೇಲ್ಸ್ ಸರ್? ಇದು ಬಂದು 2000 ಮಾಡಲು, ಆದ್ರೆ ಗಾಡಿ ನೋಡಿದ್ರೆ ಒಂದು 14 ಮಾಡಲ್ ಕಂಡಂಗೆ ಕಾಣಿಸುತ್ತೆ. ಹೌದೌದು, ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ ಸರ್. ಓನರ್ ಕೂಡ 4 ಓನರ್ ಆಗಿದ್ದಾರೆ. ನಮ್ದೆಲ್ಲ ಕಸ್ಟಮರ್ ಗಾಡಿ ಪಾರ್ಕಿಂಗ್ ಸೆಲಿ ಬಿಟ್ಟಿದ್ದಾರೆ ಸರ್. ಇದು ಫೈನಲ್ ಬಂದು 90,000 ರೂಪಾಯಿಗೆ ಆಗುತ್ತೆ. 90,000ಕ್ಕೆ ಒಂದು ಓಮಿನಿ 90,000 ರೂಪಾಯಿಗೆ ಆಗುತ್ತೆ. ಗಾಡಿ ಮಾತ್ರ ಗುಡ್ ಕಂಡೀಷನ್. ಏನಪ್ಪ ಈ ಮಾಡ್ಲಿಕ್ಕೆ 90,000 ಹೇಳ್ತಾರೆ, ಬಜಾರ್ ಇದೆಯಾ ಅಂತ ಕೇಳ್ತಾರೆ, ಬಟ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ಸೊ ಬಜಾರಲ್ಲಿ ಇದೆ ಗೊತ್ತಿಲ್ಲ ಸರ್, ಮಾರ್ಕೆಟ್ ಅಂತೂ ತುಂಬಾನೇ ಇದೆ ಸರ್. ಮಾರ್ಕೆಟ್ ಇದೆ ಸರ್, ಬಟ್ ಕಸ್ಟಮರ್ ಏನು ಹೇಳ್ತಾರೆ ಅಂತಂದ್ರೆ ಆ ಮಾಡ್ಲಿಗೆ 90,000 ರೂಪಾಯಿ ಯಾರು ಕೊಡ್ತಾರೆ ಅಂತಾರೆ, ಬಟ್ ಗಾಡಿ ಮಾತ್ರ ಅದೇ ಕಂಡೀಷನ್ ಅಲ್ಲಿ ಐತೆ, ಗುಡ್ ಕಂಡೀಷನ್ ಅಲ್ಲಿ ಐತೆ ಗಾಡಿ. 90,000ಕ್ಕೆ ನಿಮ್ಗೆ ಒಂದು ಓಮಿನಿ ಸಿಗ್ತಾ ಇದೆ, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ವೈಟ್ ಕಲರ್ ಇದೆ. ಏನ್ ಸರ್? i20 ಬಂದು 2013 ಮಾಡಲು, ಸೆಕೆಂಡ್ ಓನರ್, ಮ್ಯಾಗ್ನಾ ಡೀಸೆಲ್ ವೇರಿಯಂಟ್. ಓಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ ಸರ್. ಇದು ಬಂದು ಒಂದು 3.5 ಲಕ್ಷ ಮಾಡೋಣ ಸರ್. 3.5 ಲಕ್ಷಕ್ಕ 3.5 ಲಕ್ಷ ಮಾಡೋಣ. ಇನ್ನೊಂದು ಸ್ವಲ್ಪ ಒಂದು 5,000 ಕಮ್ಮಿ ಮಾಡ್ತೀರಾ? ಬೇಡ ಸರ್, 3 ಲಕ್ಷ ಕೊಡಿಸಿ ಸರ್ ಸಾಕು. 3 ಲಕ್ಷಕ್ಕೆ 3 ಲಕ್ಷ ಕೊಡ್ತೀನಿ ಬನ್ನಿ ಸರ್. 3 ಲಕ್ಷಕ್ಕೆ ಗಾಡಿ 13 ಮಾಡಲು 3 ಲಕ್ಷ ಕೊಡ್ತೀನಿ ಸರ್ ನಾನು. 13 ಮಾಡಲ್ ಗಾಡಿ 3 ಲಕ್ಷಕ್ಕೆ ನಿಮಗೆ ಒಂದು i20 ಡೀಸೆಲ್ ವೇರಿಯಂಟ್ ಅದನ್ನು. ಸೊ ಹಾಗೆ ನಮ್ಮದು ಒಂದು ಟಾಟಾ ಆರ್ಯ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ಟಾಟಾ ಆರ್ಯ ಬಂದು 8 ಸೀಟರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಇದು ಬಂದು 2012 ಮಾಡಲು, 3 ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸರ್. ಓಕೆ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. ಟಾಟಾ ಆರ್ಯ ಗಾಡಿ ತುಂಬಾ ಚೆನ್ನಾಗಿದೆ, 8 ಸೀಟರ್ ಗಾಡಿ. 8 ಸೀಟರ್ ಗಾಡಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ. ಎಷ್ಟೊಂದು ಜನ ಕೇಳ್ತಿದ್ರೆ ಟಾಟಾ ಆರ್ಯನೇ ಬೇಕು, ಯಾಕಂದ್ರೆ ಲೈಕ್ ಅದರಲ್ಲೂ ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲು ಸರ್. ಇದು ಬಂದು 4 ಲಕ್ಷ ಕಮ್ಮಿ ಅಂದ್ರೆ 3,70,000 ರೂಪಾಯಿ ಮಾಡೋಣ ಸರ್. ಕ್ಲೋಸಾ? ಖಂಡಿತ 3,70,000 ರೂಪಾಯಿ 8 ಸೀಟರ್ ಗಾಡಿ ಕೊಡ್ತೀನಿ ಬನ್ನಿ ಸರ್. ಗುಡ್ ಕಂಡೀಷನ್ ಗಾಡಿ. 3,70,000ಕ್ಕೆ ಒಂದು 8 ಸೀಟರ್ ಗಾಡಿ ಒಂದು ಟಾಟಾ ಆರ್ಯ ಸಿಗ್ತಾ ಇದೆ. ಆಲ್ಮೋಸ್ಟ್ ಲೈಕ್ ರೇರ್ ಸಿಗೋದು ಗಾಡಿಗಳು ಮಾರ್ಕೆಟ್ ಅಲ್ಲಿ. ಬಟ್ 3,75,000ಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ತಗೊಂಬಿಡಿ. 3,70,000 ಮಾಡಿ ಸರ್, 75 ಬೇಡ, 70ಕ್ಕೆ ಫೈನಲ್. 3,70,000 ಮಾಡಿ. ಇನ್ನೊಂದು 5,000 ಕಮ್ಮಿ ಮಾಡಿ ಅಂದ್ರೆ ಮಾಡ್ಕೊಡ್ತೀನಿ ಬನ್ನಿ ಸರ್, ತಗೊಂಡೋಗಿ. ಓಕೆ ಆನ್ ದಿ ಟೇಬಲ್ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ತಗೊಂಡೋಗಿ. ಖಂಡಿತ. ಯಾವುದು ಸರ್ ಇದು? ಸರ್ ಇದು ಹೋಂಡಾ ಅಮೇಜ್. ಓಕೆ ಅಮೇಜ್ ಡೀಟೇಲ್ಸ್ ಸರ್? ಇದು ಬಂದು 2017 ಮಾಡಲು, ಓನರ್ ಮಾತ್ರ 3 ಓನರ್ ಆಗಿದ್ದಾರೆ, ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಮೈಲೇಜ್ ಅಂತ ಹುಡುಕೋರಿಗೆ ಒಂದು ಒಳ್ಳೆ ಸಿಡಾನ್ ಬೇಕು, ಬೆಸ್ಟ್ ಆಪ್ಷನ್ ಅಂತ ಹೇಳೋದು. ಮೈಲೇಜ್ ಬರೋ ಅಂತ ಗಾಡಿ. ಹೌದು ಸರ್, ಇದೇನು ನಾವು ಜಾಸ್ತಿ ಹೇಳಲ್ಲ, ಬಜಾರ್ಗಿನ್ನ ಕಮ್ಮಿ ಹೇಳ್ತೀನಿ. ಹೇಳ್ಬಿಡ್ಲಾ ಸರ್ ಒಂದು ರೇಟು? ಹೇಳಿ ಸರ್. ಸರ್ ಒಂದು 3,20,000 ರೂಪಾಯಿ ಕೊಡ್ತೀನಿ ಸರ್. 3,20,000ಕ್ಕೆ 3,20,000 ರೂಪಾಯಿಗೆ 17 ಮಾಡಲು, 3rd ಓನರ್, ಡೀಸೆಲ್ ವೇರಿಯಂಟ್ ಗಾಡಿ ನಾನು ಕೊಡ್ತೀನಿ. ಓಕೆ 3,20,000ಕ್ಕೆ ನಿಮಗೆ ಒಂದು ಡೀಸೆಲ್ ಗಾಡಿ, ಒಂದು ಹೋಂಡಾ ಅಮೇಜ್ ಸಿಗ್ತಾ ಇದೆ, 17 ಮಾಡಲ್ ಗಾಡಿ. ಸೊ ಜಸ್ಟ್ 3,20,000ಕ್ಕೆ ಅಂದರೆ ಆರಾಮಾಗಿ ತೊಗೊಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಸ್ವಿಫ್ಟ್ ಇದೆ. ಸೊ ವೈಟ್ ಕಲರ್ ಸ್ವಿಫ್ಟ್. ಏನು ಸರ್ ಡೀಟೇಲ್ಸು? ಸರ್ ಇದು 14 ಮಾಡಲು, ಸಿಂಗಲ್ ಓನರ್ ಗಾಡಿ, LXi. ಅಂದರೆ ಪವರ್ ವಿಂಡೋ ಬರಲ್ಲ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಸೆಕೆಂಡ್ಸ್ ಅಲ್ಲಿ ನಿಮಗೆ ಗೊತ್ತಿದೆಯಲ್ಲ, ಬೆಂಗಳೂರಲ್ಲಿ ಓಡಾಡೋ ಗಾಡಿ. ಸೊ ನಂಬರ್ ಅಷ್ಟೇ ಕ್ರೇಜ್ ಆಗಿದೆ, 1001. ಸೊ ಒಂಥರ ಫ್ಯಾನ್ಸಿ ನಂಬರ್ ಅಂತಾನೆ ಹೇಳ್ಬೋದು ಈ ಸ್ವಿಫ್ಟ್ಗೆ. ಸೊ 2014 ಸಿಂಗಲ್ ಓನರ್ ಗಾಡಿ. 14 ಸಿಂಗಲ್ ಓನರ್, LXi ಗಾಡಿ ಸರ್. ಸರ್ ಇದು ಬಂದು 3,50,000 ಹೇಳ್ತಾ ಇದ್ದೀನಿ ಕೋಟಿಂಗು. ಸರ್ ಒಂದು 3,25,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. 3,25,000 ರೂಪಾಯಿಗೆ 14 ಸಿಂಗಲ್ ಓನರು. ಇದು ಇಡೀ ನೀವು ಬೆಂಗಳೂರು ಸುತ್ಕೊಂಬಂದ್ರು, ಬಜಾರ್ ಸುತ್ಕೊಂಬಂದ್ರು ಈ ರೇಟಿಗೆ ಕೊಡಬಾರ್ದು, ನಾನು ಕೊಡ್ತೀನಿ ಬನ್ನಿ ಸರ್. 3,25,000ಕ್ಕೆ 25,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. ಓಕೆ ಸೊ ಹಾಗೆ ಒಂದು ಆಲ್ಟೋ 800 ಸರ್. ಸರ್ ಇದು ಬಂದು 14 ಮಾಡಲು, 13-14 ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 65,000. ಅದ್ರಲ್ಲಿ ಒಂದು ಏನಪ್ಪ ಅಂದ್ರೆ ಮೈನಸ್ಸು ಸ್ವಲ್ಪ ಏಫ್ರಾನ್ ಕೆಲಸ ಆಗಿದೆ. ಓಕೆ ಹಂಗಾಗಿ 1,75,000 ರೂಪಾಯಿ ಸಿಗುತ್ತೆ. ಇದೇ ಗಾಡಿ ಗುಡ್ ಕಂಡೀಷನ್ ಆಗಿದ್ರೆ ಬಜಾರಲ್ಲಿ 2.5 ಲಕ್ಷ ರೂಪಾಯಿ ಗಾಡಿ. 1,75,000 ರೂಪಾಯಿ ಕೊಡ್ತೀನಿ ಸರ್. ಓಕೆ 1,75,000ಕ್ಕೆ ನಿಮಗೆ ಒಂದು ಆಲ್ಟೋ 800 13-14 ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಹೋಂಡಾ ಬ್ರಿಯೋ. ಸರ್ ಹೋಂಡಾ ಬ್ರಿಯೋ ಅಲ್ಲ ಸರ್, ಇದು ಹೋಂಡಾ ಅಮೇಜ್ ಡೀಸೆಲ್ ಗಾಡಿ. ಓಕೆ ಇದು ಹೋಂಡಾ ಅಮೇಜ್ ಡೀಸೆಲ್ ಗಾಡಿ. 14 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಓಕೆ 14 ಸೆಕೆಂಡ್ ಓನರ್ ಗಾಡಿ. 14 ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿನೇ ಸರ್. ಹೌದು ತುಂಬಾ ಚೆನ್ನಾಗಿದೆ, ಒಳ್ಳೆ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ. ಸೊ ಎಷ್ಟಾಗುತ್ತೆ ಫೈನಲ್ ಅಂದ್ರೆ ಇದು? ಸರ್ ಇದು ಬಂದು 3.5 ಲಕ್ಷಕ್ಕೆ ಕೊಡೋಣ. 3.5 ಲಕ್ಷಕ್ಕೆ ಒಂದು 14 ಮಾಡಲು, ಸೆಕೆಂಡ್ ಓನರ್ ಗಾಡಿ. 14 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಓಕೆ
ಸೊ ಅಕಸ್ಮಾತ್ ಈ ಕಲರ್ ಇಷ್ಟ ಆಗಿಲ್ಲ ಇನ್ನೊಂದು ಕಲರ್ ಇದೆ, ಬೇಡ ಬನ್ನಿ ಸರ್. 3,00,000 ಲಕ್ಷ ಬೇಡ ಸರ್. ಮತ್ತೆ 3,25,000 ಕೊಡ್ತೀನಿ ಬನ್ನಿ ಸರ್. ಅಪ್ಪ ಹಿಂಗ್ ಪ್ರೈಸ್ 3,25,000 ರೂಪಾಯಿ ಕೊಡ್ತೀನಿ ಸರ್. ಪ್ರೈಸ್ ನೆಕ್ಸಾ ಕಾರಲ್ಲಿ ಪರವಾಗಿಲ್ಲಪ್ಪ, ಒಳ್ಳೆ ಬಜೆಟಲ್ಲೇ ಕೊಟ್ಟವ್ರು ಗಾಡಿಗಳು, ರೀಸನಬಲ್ ರೇಟ್ ಸಿಕ್ಕಿದೆ ನಮಗೆ ಅಂದ್ಬಿಟ್ಟು ಹಬ್ಬದ ಪ್ರಯುಕ್ತ ಕೊಡ್ತಾ ಇದ್ದೀವಿ ಬನ್ನಿ ಸರ್. ಓಕೆ ನೋಡಿ 3,25,000ಕ್ಕೆ ತೊಗೊಂಡೋಗ್ಬೋದು ಗಾಡಿ. ಸೊ ವೈಟ್ ಸಿಲ್ವರ್ ಬೇಡ ಬ್ಲೂ ಬೇಡ ಅನ್ನೋರಿಗೆ ಬ್ರೌನ್ ಕಲರ್ ಒಂದು ಹೋಂಡಾ ಅಮೇಜ್ ಇದೆ. ಏನು ಸರ್ ಡೀಟೇಲ್ಸ್ ಇರೋದು? ಸರ್ ಇದು ಹೋಂಡಾ ಅಮೇಜ್, ಬಟ್ ಆದರೆ ಪೆಟ್ರೋಲ್ ಗಾಡಿ. ಓಕೆ ಪೆಟ್ರೋಲ್ ಗಾಡಿ 15 ಮಾಡಲು ಸರ್. ಇದು ಬಂದು 3 ಲಕ್ಷ ಇನ್ನೊಂದು 10,000 ಕಮ್ಮಿ ಮಾಡ್ತೀರಾ? ಮಾಡೋ ಬನ್ನಿ ಸರ್. 2,80,000 ಕೊಡ್ತೀನಿ ಬನ್ನಿ ಸರ್. ನಾನು 10,000 ಅಂದ್ರೆ ನೀವು 20,000 ಮಾಡ್ತೀರಾ? ಬನ್ನಿ ಸರ್, 2,80,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. 2,80,000ಕ್ಕೆ ಒಂದು ಹೋಂಡಾ ಅಮೇಜ್ ಹೈಬ್ರಿಡ್ ಟೆಕ್ ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಎಷ್ಟು ಬೇಗ ಮಾತ್ರ 3 ಓನರ್ ಆಗಿದ್ದಾರೆ ಸರ್. 3rd ಓನರ್ ಆಗಿದೆ. ಓಕೆ 3rd ಓನರ್ ಆಗಿದೆ ಅಷ್ಟೇ, ನಿಮಗೆ ಇನ್ನೇನಿಲ್ಲ. ಸರ್ ಬಜಾರಲ್ಲಿ 2,80,000 ರೂಪಾಯಿ ಯಾವ ಗಾಡಿ ಸಿಗುತ್ತೆ ಸರ್? ಆ ಗಾಡಿನೂ 2 ವೀಲರ್ ತಗೊಳಕ್ ಹೋದ್ರೆ 1,30,000 ಸಣ್ಣ ಗಾಡಿ ತಗೊಂತೀವಿ ಅದ್ರಲ್ಲಿ ನಾವು 2,80,000ಕ್ಕೆ 15 ಮಾಡಲು 5 ಜನ ಹೋಗೋಂಥ ಗಾಡಿ ನಾನು ಕೊಡ್ತಾ ಇದ್ದೀನಿ. 2,80,000 ರೂಪಾಯಿ ಕೊಡ್ತೀನಿ. ಮಳೆಯಲ್ಲೂ ನೆನೆಯಂಗಿಲ್ಲ, ಬಿಸಿಲಲ್ಲೂ ಒಣಗಂಗಿಲ್ಲ. ಓಕೆ ಸೊ ಹಾಗೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ ಇದು ಕೂಡ ಪೆಟ್ರೋಲ್ ವೇರಿಯಂಟ್ VXI 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಒಂದು 2,45,000 ರೂಪಾಯಿ ಕೊಡೋಣ ಸರ್. 2,45,000ಕ್ಕೆ ಸ್ವಿಫ್ಟ್ ಡಿಸೈರ್ ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್. ಓಕೆ ಸೊ VXI ವೇರಿಯಂಟ್ ಪೆಟ್ರೋಲು 2,35,000ಕ್ಕೆ ಸಾರಿ 2,25,000 ಮಾಡಿ ಸರ್. ಓಕೆ 2,25,000 2,25,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. 10 ಸಿಂಗಲ್ ಓನರ್ ಗಾಡಿ VXI. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ ಸ್ವಿಫ್ಟ್ ಸರ್. ಇದು ಬಂದು 2007 ಮಾಡಲು ಸೆಕೆಂಡ್ ಓನರ್ LDI ಡೀಸೆಲ್ ವೇರಿಯಂಟ್. LDI ಡೀಸೆಲ್ ಗಾಡಿ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. 5 ಮ್ಯಾಗ್ವಿಲ್ ಇದೆ ಸರ್. 5 ಹೊಸ ಟೈರ್ಗಳೇ, ಎಲ್ಲ ಹೊಸ ಟೈರ್ಗಳೇ. ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು FC ರನ್ನಿಂಗ್ ಇದೆ, 28ರವರೆಗೆ FC ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಬರೀ 2,25,000 ರೂಪಾಯಿ ಕೊಡೋಣ ಸರ್. 2,25,000ಕ್ಕೆ 7 ಮಾಡಲು ಗಾಡಿ. 7 ಮಾಡಲು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಅದ್ರ ಬೇಕಾದ್ರೆ ಕಟ್ಕೊಡ್ತೀನಿ. 2,20,000 ರೂಪಾಯಿ ಕೊಡೋಣ ಸರ್ ವಿತ್ ಇನ್ಶೂರೆನ್ಸ್. ಓಕೆ ನೋಡಿ 2,20,000ಕ್ಕೆ ವಿತ್ ಇನ್ಶೂರೆನ್ಸ್ ಒಂದು ಸ್ವಿಫ್ಟ್ ಸಿಗ್ತಾ ಇದೆ. ಅದು LDI ಡೀಸೆಲ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಕ್ರೇಜ್ ಇದೆ. ಆ ಅಲಾಯ್ಸ್ ಲೆಕ್ಕ ಹಾಕಿದ್ರೆ ಮಿನಿಮಮ್ ಅಂದ್ರೆ 25,000 30,000 ಅದಕ್ಕಿದೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಇದೆ, ಅದೊಂದು 25,000. ಆಲ್ಮೋಸ್ಟ್ 50,000 ಇಲ್ಲೇ ಬಂದ್ಬಿಡ್ತು. ಇರಲಿ ಸರ್, ಓಕೆ ಇರಲಿ, ನಾವು ಆ ರೇಟಲ್ಲಿ ಕೊಡ್ತೀವಿ ಸರ್. 2,20,000ಕ್ಕೆ ವಿತ್ ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ. ಏನು ಸರ್ ಡೀಟೇಲ್ಸ್ ಇದು? ಸರ್ ಟೊಯೋಟಾ ಕೊರೋಲಾ ಇದು ಬಂದು ಆಟೋಮೆಟಿಕ್ ಬಜಾರಲ್ಲೇ ಆಟೋಮೆಟಿಕ್ ಇಲ್ಲ ಗಾಡಿ. ಓಕೆ ಬಜಾರಲ್ಲಿ ಆಟೋಮೆಟಿಕ್ ಎಲ್ಲ ಟಾಪ್ ಅಂಡ್ ಮಾಡಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಗುಡ್ ಕಂಡೀಷನ್ ಗಾಡಿ. ಓಕೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 29ರವರೆಗೆ FC ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 2009 ಮಾಡಲು ಓನರ್ 3rd ಓನರು ಆಟೋಮೆಟಿಕ್ ಗಾಡಿ. ಸರ್ ಒಂದು 2,65,000 ಮಾಡೋಣ. 2,50,000 ಆಗುತ್ತಾ ಕೂತ್ಕೊಂಡ್ರೆ? ಬನ್ನಿ ಸರ್, ಕೊಡ್ತೀನಿ ಬನ್ನಿ ಸರ್. 2.5 ಲಕ್ಷ ಕೊಡ್ತೀನಿ ಬನ್ನಿ ಸರ್. ನನ್ನ ಗಾಡಿ ಆಟೋಮೆಟಿಕ್. 2.5 ಲಕ್ಷಕ್ಕೆ ನಿಮಗೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಆಟೋಮೆಟಿಕ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಬೆಸ್ಟ್ ಪ್ರೈಸಲ್ಲಿ ತೊಗೊಳ್ಬೋದು. ಸೊ ಹಾಗೆ ಬ್ಲ್ಯಾಕ್ ಕಲರ್ ಒಂದು ಸ್ಯಾಂಟ್ರೋ. ಸೊ ಏನು ಸರ್ ಡೀಟೇಲ್ಸ್ ಇರೋದು? ಸರ್ ಇದು ಬಂದು 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. GLS AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ FC ಇನ್ಶೂರೆನ್ಸು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಫೈನಲ್ ಟು ಫೈನಲ್ ಬಂದು 1,75,000 ರೂಪಾಯಿ ಸರ್. 1,70,000 ಬಾರ್ಗಿನ್ನು. ಗಾಡಿ ಗುಡ್ ಕಂಡೀಷನ್ ಆಗೈತೆ. 1,75,000 ರೂಪಾಯಿಗೆ ಆಗುತ್ತೆ. ಓಕೆ ಆನ್ ದ ಟೇಬಲ್ ಏನು ನೆಗೋಷಿಯಬಲ್ ಆಗಲ್ಲ. ಫೈನಲ್ 1,70,000 ಆಗುತ್ತೆ. ಸೊ ಸ್ಯಾಂಟ್ರೋ ಬ್ಲ್ಯಾಕ್ ಕಲರ್. ನಾನು 1,95 ಹೇಳಿ 1,75 ಮಾಡೋದು ಬೇಡ. ಏನಪ್ಪ ಸ್ಯಾಂಟ್ರೋ 1,75 ಕೊಡ್ಬೇಕಂತಾರೆ. ಗುಡ್ ಕಂಡೀಷನ್ ಗಾಡಿ. 1,75ಕ್ಕೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ ಆನ್ ದ ಟೇಬಲ್ ಏನು ನೆಗೋಷಿಯಬಲ್ ಆಗಲ್ಲ. 1,75ಕ್ಕೆ ಫೈನಲ್ ಆಗುತ್ತೆ ನಿಮಗೆ. FC ಇನ್ಶೂರೆನ್ಸ್ ಎಲ್ಲ ಕಂಪ್ಲೀಟ್ಲಿ ರನ್ನಿಂಗ್ ಇದೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ವೋಕ್ಸ್ವ್ಯಾಗನ್ ಬಂದು 15 ಮಾಡಲು ಸೆಕೆಂಡ್ ಓನರು. ಹೈಲೈನ್ ಟಾಪ್ ಅಂಡ್ ಮಾಡಲು ಡೀಸೆಲ್ ಗಾಡಿ. ಓಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಇದು ಬಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಅವ್ರು ಮಾಡಿಸ್ಕೋಬೇಕಾಗುತ್ತೆ ಸರ್. ನಾವೇನು ಮಾಡ್ಸಕ್ ಹೋಗಲ್ಲ ಸರ್. ಇದು ಬಂದು ಒಂದು 2,85,000 ರೂಪಾಯಿಗೆ ಆಗುತ್ತೆ. 2,85,000 ರೂಪಾಯಿಗೆ 15 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ 15 ಸೆಕೆಂಡ್ ಓನರ್ ಗಾಡಿ 2,85,000ಕ್ಕೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಹೈಲೈನ್ ಗಾಡಿ ಸಿಗುತ್ತೆ. ಏನೇ ಕೆಲಸ ಇದ್ರೆ ಅವರೇ ಮಾಡಿಸ್ಕೋಬೇಕು ಸರ್. ಇನ್ನೂ 10,000 ಕಮ್ಮಿ ಕೊಡಲಿ ಸರ್. 2,75,000 ರೂಪಾಯಿ ಕೊಡ್ತೀನಿ. ಆಸ್ ಇಟ್ ಈಸ್ ಕಂಡೀಷನ್. 2,75,000 ರೂಪಾಯಿ ಬಜಾರಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ.